ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್ ನಮಸ್ಕಾರ. ನಮಸ್ಕಾರ ಸರ್, ಮತ್ತೆ ಫೋನ್ ಮಾಡು. ಮಾಡ್ತೀನಿ ಸರ್. ಈಗ ಫ್ರೀ ಇದ್ದೀರಾ? 2 ನಿಮಿಷ. ಹಾಂ ಹೇಳಿ ಸರ್. ಒಂದು ಅಪ್ಪೆ 3 ವೀಲರ್ ಪ್ಯಾಸೆಂಜರ್ ಆಟೋ ಸೇಲ್ಗಿದೆ ಅಂತ ಕಳಿಸಿದ್ರಾ? ಹೌದು ಸರ್. ಹಂಗೆ ಡೀಟೇಲ್ಸ್ ಕೊಟ್ಬಿಡಿ. ಗಾಡಿ ಯಾವ ಮಾಡಲ್ ಸರ್ ಇದು? ಗಾಡಿ 13 ಸರ್. 2013? ಹಾಂ. ಗಾಡಿ ಎಷ್ಟು ಓಡಿದೆ ಸರ್? ಅದು ಮೀಟ್ರ್ ಎಲ್ಲ ಕಟ್ ಮಾಡಿಬಿಡಿ. ಮೀಟ್ರ್ ಬಂದಾಗಿದೆಯಾ, ಕೆಟ್ಟೋಗಿದೆಯಾ? ಹೌದು ಸರ್. ಓಕೆ. ಓನರ್ ಎಷ್ಟಾಗಿದೆ ಸರ್? ಇದು ಸೆಕೆಂಡ್ ಪಾರ್ಟಿ ಸರ್. ನೀವೀಗ 2ನೇ ಓನರ್ ಇದೆ ಈಗ? ಹೌದು 2ನೇ ಓನರ್ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹಾಂ ಎಲ್ಲ ಏನು ಇದಿಲ್ಲ ರೀ, ಎಲ್ಲ ಕಟ್ ಆಗ್ಯಾರ ಎಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿದೆಯಾ? ಡಾಕ್ಯುಮೆಂಟ್ಸ್ ಅದಾವ, ಈಗ ಇವು ಇನ್ಶೂರೆನ್ಸ್ ಅದ ಎಲ್ಲ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ? ಹಾಂ ಇನ್ಶೂರೆನ್ಸ್ ಇಲ್ಲ. FC? ಇಲ್ಲ ಯಾವುದಿಲ್ಲ, ಎಲ್ಲ ಇದಾಗ್ತದೆ. ಎಲ್ಲ ಲ್ಯಾಪ್ಸ್ ಆಗಿದೆ. ಇನ್ನು ಅವ್ರ ಹೆಸರು ಅದು ಹಂಗೆ ತಗೊಂಡು ಹೊಡಿಯಕೈತೀವಿ ನಾವು. ಓಕೆ. ಇದು ಈಗ ಏನು ಕಂಡೀಷನಲ್ಲಿ ಇದೆಯೋ ಅದೇ ಥರ ಸೇಲ್ ಮಾಡ್ತೀರಾ ಅಥವಾ ಅದನ್ನು ರನ್ ಮಾಡಿಸ್ಕೊಡ್ತೀರಾ? ಏನು ಮಾಡಿಸ್ಕೊಡ್ಬೇಕು? ಅದೆಲ್ಲ ರನ್ನಿಂಗ್ ಮಾಡಿಸೋದಲ್ಲ ಇಷ್ಟೇ. ಏನು ಕಂಡೀಷನ್ ಇದೆಯೋ ಹಂಗೆ ಸೇಲ್ ಮಾಡ್ತೀರಾ? ಹಾಂ ಹಂಗೆ. ಓಕೆ ಸರ್, ಆಯಿತು. ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಅವರೇ ಮಾಡಿಸ್ಕೋಬೇಕು ಸರ್, ನಮ್ದು. ಓಕೆ. ಗಾಡಿ ನಾವು ರಿಪೇಂಟಿಂಗ್? 29 ಫಾರಮ್ ಮೇಲೆ ಸೈನ್ ಮಾಡಿ ಕೊಟ್ಬಿಡ್ತೀವಿ ಅಷ್ಟೇ. ಹಾಂ. ಓಕೆ. ಗಾಡಿ ರಿಪೇಂಟಿಂಗ್ ಆಗಿದೆಯಾ? ಎಲ್ಲ ರೆಡಿ ಆಗಿದೆ, ಎಲ್ಲ ರೀಪೇಂಟಿಂಗ್ ಎಲ್ಲ ರೆಡಿ ಮಾಡಿಸಿ ಇಟ್ಟಿನಿ ಎಲ್ಲ. ಓಕೆ. ಗಾಡಿ ಮೊನ್ನೆ ಇಲ್ಲ ಇನ್ಸೂರೆನ್ಸ್ ಇಲ್ಲ. ಮೊನ್ನೆ ರಿಂಗ್ ಏರಿಸಿನಿ, ಮತ್ತೆ ಗೇರ್ ಬಾಕ್ಸ್ ಮಾಡ್ತೀನಿ. ಹಾಂ. ಏನಿಲ್ಲ, ತೆಗೆದು ಬಿಡೋದು ಅಷ್ಟೇ, ಏನಿಲ್ಲ. ಓಕೆ ಸರ್. ಯಾವ್ದಾದ್ರು ಫೈನ್ಗಳಿತ್ತಾ? ಸಿಗ್ನಲ್ ಜಂಪ್, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ ಏನದ ಫೈನ್? ಏನಿಲ್ಲ. ಏನಿಲ್ಲ? ಏನು ₹1 ಫೈನ್ ಸೇವ. ಓಕೆ. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ ಸರ್? ಎಕ್ಸ್ಟ್ರಾ ಮತ್ತೆ ಬೇರೆ ಏನು? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಸೀಟ್ ಕವರ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಮ್ಯೂಸಿಕ್ ಸಿಸ್ಟಮ್ ಏನಾದರೂ? ಅಲ್ಲ, ಮತ್ತೆ ಎಲ್ಲ ಹಳೆದು ಮೊದಲು ಎಲ್ಲ ಮಾಡಿಸಿ ಹಾಕಿನಲ್ಲ ಪೋಟ್ರಾಗ ಹೆಂಗಲ್ಲ ಅಷ್ಟೇ. ಓಕೆ ಸರ್, ಆಯಿತು. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಒಂದು 70%. 4 ಟೈರ್ 70%. 4 ಟೈರು 70% ಇದೆ? ಹಾಂ 70%. ಓಕೆ. ಗಾಡಿ ಆಕ್ಸಿಡೆಂಟ್ ಆಗಿದೆಯಾ? ಇಲ್ಲ ಏನಿಲ್ಲ. ಓಕೆ ಸರ್. ಇದು ಫ್ಯೂಲ್ ಡೀಸೆಲ್ ಅಲ್ವಾ? ಹಾಂ ಸರ್, ಡೀಸೆಲ್ ಸರ್. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ? ಒಂದು 90% ಟೈರ್ ಮನೆ ತಂದಿನಿ. ಹಾಂ. ಒಂದು 90% ಇದೆ, ಇನ್ನೆಲ್ಲ 70% ಇದೆ? ಹಾಂ ಸರ್, 70% ಇದೆ. ಓಕೆ ಸರ್. ಇದು ಡೀಸೆಲ್ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಸರ್ 30 ಬರುತ್ತೆ ಸರ್. 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ? ಹೌದು ಸರ್. ಸರ್ ಈಗ ನೀವು ಓನರಾ ಡೀಲರಾ? ಇಲ್ಲ, ನಾನು ಓನರ್ ಸರ್, ಸೆಕೆಂಡ್ ಪಾರ್ಟ್ ಅಂತ ಏನಿಲ್ಲ. ನೀವೇ ಓನರ್. ಓಕೆ ಸರ್. ಲೊಕೇಶನ್ ಎಲ್ಲಿ ಬರ್ತದೆ? ಇದು ಸಿರ್ವಾರ್. ಯಾಕೆ ಸರ್ ಸರಿ ಕೇಳಿಸ್ತಿಲ್ಲ? ಸಿರ್ವಾರ ಅಂದರೆ ಇದು ಚಿಕ್ಕಮಂಗ್ಳೂರು ಸೈಡಾ? ರಾಯಚೂರು ಹತ್ರ? ಹಾಂ. ಓಕೆ ಸರ್. ಏನು ಈಗ ಈ ಗಾಡೀಲಿ ಏನು ಮಾಡ್ತಾ ಇದ್ದೀರಿ ಸರ್ ನೀವು? ನಾವು ಪ್ಯಾಸೆಂಜರ್ ಹೊಡಿತೀವಿ. ಪ್ಯಾಸೆಂಜರ್ನ ಹೊಡಿತಾ ಇದ್ದೀರಾ? ಪ್ಯಾಸೆಂಜರ್ ಹೊಡಿತೀವಿ, ಗೊಬ್ಬರ ಹಾಕ್ತೀವಿ, 10 ಚೀಲ ಗೊಬ್ಬರ ಹಾಕ್ತೀವಿ. ಹಾಂ. ಹಾಂ. ಓಕೆ. ಇದನ್ನ ಇಟ್ಕೊಂಡ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ಸರ್ ಒಂದು ದಿವಸಕ್ಕೆ? 1500 2000. 1500 2,000 ಮಾಡ್ಬೋದು? ಹಾಂ 1500 2000. ಓಕೆ ಸರ್, ಆಯ್ತು. ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ. ಇದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಂತೀರಾ, ಮತ್ತೆ ಎಫ್ಸೂ ಲ್ಯಾಪ್ಸ್ ಆಗಿದೆ ಅಂತೀರಾ. ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಗಾಡಿಗೆ? ಸರ್ 90 ಸರ್. 90,000 ಹೇಳ್ತಾ ಇದ್ದೀರಾ? ಹಾಂ ಯಾರಲ್ಲ ನಂಗೆ. ಹಾಂ ಸರ್, ಎಲ್ಲ ಮಾಡಿದ್ದೀನಿ ಸರ್, ರಿಪೀಟಿಂಗ್ ಎಲ್ಲ ರೆಡಿ ಮಾಡಿದ್ದೀನಿ, ಕಲರ್ ಸೀಟ್ ಕವರ್ ಎಲ್ಲ ಮಾಡಿದ್ದೀನಿ ಸರ್. ಹಾಂ. ಇಂಜಿನ್ ಕೂಡ ಮಾಡಿದ್ದೀನಿ, ಮತ್ತೆ ಹೇಳಿದ್ನಲ್ಲ. ಹಾಂ. ಈಗ ಫಾರ್ ಎಕ್ಸಾಂಪಲ್ ಈಗ FC ಮತ್ತು ಇನ್ಶೂರೆನ್ಸ್ ಎರಡನ್ನೂ ರನ್ ಮಾಡ್ಕೋಬೇಕು ಅಂತಂದ್ರೆ ಖರ್ಚು ಎಷ್ಟು ಬರುತ್ತೆ ಸರ್? ನನಗೆ ಐಡಿಯಾ ಇಲ್ಲ ಸರ್ ಅಷ್ಟು. ಐಡಿಯಾ ಇಲ್ಲ ಅಂತೀರಾ? ಸರಿ ಆಯ್ತು. ಈಗ ನೀವು 90,000 ಹೇಳ್ತಾ ಇದ್ದೀರಲ್ಲ, ಅದ್ರಲ್ಲಿ ಏನಾದ್ರು ರೇಟ್ ಕಡಿಮೆ ಆಗುತ್ತಾ? ಹಾಂ ಸರ್, ಒಂದು 5-10,000 ಮಾಡೋಣ ಸರ್ ಲಾಸ್ಟ್ ಅಷ್ಟೇ. ಒಂದು 10,000 ಕಡಿಮೆ ಮಾಡೋ ಪ್ಲಾನ್? 5-10,000 ಲಾಸ್ಟ್. ಹಾಂ. ಸರಿ ಸರ್. ನನಗೆ 80,000 ರೂಪಾಯಿ ಇತ್ತು ಸರ್ ಗಾಡಿ.
ನಾನು 65,000 ತಗೊಂಡಿನಿ. ಈಗ 5,000 ರೂಪಾಯಿ ಕೊಟ್ಟು ರಿಂಗ್ ಏರ್ತೀನಿ, ಹಾಂ, ಹಾಂ. 7,000 ರೂಪಾಯಿ ಕೊಟ್ಟು ಗೇರ್ ಬಾಕ್ಸ್ ಮಾಡ್ತೀನಿ, ಆಯಿಲ್ ಚೇಂಜ್ ಅವೆಲ್ಲ ಒಟ್ಟು 15,000 ಖರ್ಚು. ಓಕೆ, 80,000 ರೂಪಾಯಿ ಏನು ಸರ್. ಸರಿ ಸರ್, ಆಯಿತು. ನಾನು ವಿಡಿಯೋ ಮಾಡಿ ಹಾಕ್ತೀನಿ, ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಇದೇ ನಂಬರು. ಓಕೆ ಸರ್, ನೀವು ಸೇಲ್ ಮಾಡಿರಿ ಸರ್, ನಿಮಗೆ ಏನೋ ಕೊಡೋಣ ಸರ್. ಇಲ್ಲ, ಆ ಥರ ಏನು ಬೇಡ ಸರ್, ನೀವು ಗಾಡಿ ನಿಮ್ಗೆ ಸೇಲ್ ಆದರೆ ಸಾಕು, ನಿಮ್ಗೆ ಅನುಕೂಲ ಆದರೆ ಸಾಕು. ಆಯಿತು, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಂಬರ್ಗೆ ಕಾಲ್ಸ್ ಬರ್ತಾ ಇರುತ್ತೆ, ಅಟೆಂಡ್ ಮಾಡಿ. ಒಂದು ವಾರದಲ್ಲಿ ಸೇಲ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.